ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪೋಕನ್ ಇಂಗ್ಲಿಷ್ ವೈರಲ್ ಪ್ಲೇ ಯೂಟ್ಯೂಬ್ ಚಾನಲ್. ಕತೆಗಳ ಮೂಲಕ ಇಂಗ್ಲಿಷ್ ಕಲಿಯಿರಿ. ಕತೆಗಳನ್ನು ಕೇಳ್ತಾ ಕೇಳ್ತಾ ಅದರಲ್ಲಿ ಬರುವ ಇಂಗ್ಲಿಷ್ ಪದಗಳನ್ನು ಕಲಿಯುತ್ತಾ ನಿಮ್ಮ ಇಂಗ್ಲಿಷ್ ನಾಲೆಜ್ ಅನ್ನು ಇಂಪ್ರೂವ್ ಮಾಡಬಹುದು. ಹೆನ್ರಿ ಫೋರ್ಡ್ ಅವರ ಬಗ್ಗೆ ನಿಮಗೆ ಗೊತ್ತಿರಬಹುದು, ಏಕೆಂದರೆ ನೀವು ಫೋರ್ಡ್ ಕಾರ್ನ ಬಗ್ಗೆ ಕೇಳಿರ್ಬೋದು. ಹೆನ್ರಿ ಫೋರ್ಡ್ ಇವರು ಅಮೆರಿಕದ ತುಂಬಾ ಹಳೆಯ ಕಾರು ತಯಾರಿಕರಲ್ಲಿ ಪ್ರಮುಖರಾಗಿದ್ದರು. ಅವರ ಲೈಫ್ನ ಬಗ್ಗೆ ಹೇಳೋದಾಗಿದ್ರೆ, ಅವರು ಹಲವು ಬಾರಿ ಜೀವನದಲ್ಲಿ ಸೋಲನ್ನು ಅನುಭವಿಸಿ ಮೇಲೆ ಬಂದವರಾಗಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಅವರ ಜೀವನದ ಒಂದು ಸಣ್ಣ ಭಾಗವನ್ನು ನೋಡೋಣ. ಅದರ ಜೊತೆಗೆ ನಾವು ಇಂಗ್ಲಿಷ್ ಅನ್ನು ಕೂಡ ಕಲಿಯೋಣ. ಹೆನ್ರಿ ಫೋರ್ಡ್, ಫೇಲಿಯರ್ ಇಸಂಟ್ ದ್ಯಾಟ್ ಬ್ಯಾಡ್. ಸೋಲು ಅಷ್ಟು ಕೆಟ್ಟದ್ದಲ್ಲ. ಇನ್ಫ್ಯಾಕ್ಟ್, ವಾಸ್ತವವಾಗಿ, ಯು ಕುಡ್ ಈವನ್ ಲರ್ನ್ ಫ್ರಮ್ ಇಟ್. ನೀವು ಅದರಿಂದ ಕಲಿಯಬಹುದು. ದೇರ್ಫೋರ್, ಆದ್ದರಿಂದ, ಇಟ್ ಈಸ್ ಸಮಥಿಂಗ್ ದ್ಯಾಟ್ ವಿ ಶುಡ್ ಎಂಬ್ರೇಸ್. ಇದು ನಾವು ಅಳವಡಿಸಿಕೊಳ್ಳಬೇಕಾದ ವಿಷಯ. ಅಂದ್ರೆ ಸೋಲನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಜೀವನದ ಒಂದು ಭಾಗವಾಗಿ ಕನ್ಸಿಡರ್ ಮಾಡಬೇಕು. ಹಿ ಫೇಲ್ಡ್ ಎ ಲಾಟ್. ಅವರು ಹಲವು ಬಾರಿ ಸೋತಿದ್ದರು. ಈವನ್ ಹೆನ್ರಿ ಫೋರ್ಡ್ ಫೇಲ್ಡ್. ಹೆನ್ರಿ ಫೋರ್ಡ್ ಅವರು ಸೋತರೂ ಸಹ ಹಿ ಯುಟಿಲೈಸ್ಡ್ ವಾಟ್ ಹಿ ಲರ್ನ್ಡ್ ಫ್ರಮ್ ದೀಸ್ ಫೇಲ್ಯೂರ್ಸ್. ಹೆನ್ರಿ ಫೋರ್ಡ್ ಅವರು ತಾನು ಸೋತಿದ್ರಿಂದ ಏನು ಕಲಿತನೋ ಅದನ್ನು ಜೀವನದಲ್ಲಿ ಬಳಸಿಕೊಂಡನು. ಕಲಿತ ಪಾಠವನ್ನು ಜೀವನದಲ್ಲಿ ಅಳವಡಿಸಿದರು. ಅಂಡ್ ಬಿಲ್ಟ್ ಎ ಸಕ್ಸಸ್ಫುಲ್ ಕಂಪನಿ. ಮತ್ತು ಯಶಸ್ವಿ ಕಂಪನಿಯನ್ನು ನಿರ್ಮಿಸಿದರು. ಬಿಲ್ಡ್, ನಿರ್ಮಿಸು, ಬಿಲ್ಟ್, ನಿರ್ಮಿಸಿದರು. ದಟ್ ಈಸ್ ಸ್ಟಿಲ್ ಗೋಯಿಂಗ್ ಸ್ಟ್ರಾಂಗ್ ಈವನ್ ಟುಡೇ. ಆ ಕಂಪನಿ ಇಂದಿಗೂ ಪ್ರಬಲವಾಗಿ ನಡೀತಿದೆ, ಸ್ಟ್ರಾಂಗ್ ಆಗಿ ರನ್ ಆಗ್ತಿದೆ. ದಿ ಮ್ಯಾನ್ ವ್ಯೂಡ್ ಫೇಲ್ಯೂರ್ ಆಸ್ ಅನ್ ಆಪರ್ಚುನಿಟಿ ಟು ಬಿಗಿನ್ ಅಂಡ್ ಟ್ರೈ ಅಗೈನ್, ಓನ್ಲಿ ಮೋರ್ ಇಂಟೆಲಿಜೆಂಟ್ಲಿ. ಸೋಲನ್ನು ಹೊಸತನ್ನು ಪ್ರಾರಂಭಿಸುವ ಅವಕಾಶವಾಗಿ ಕಂಡರು ಮತ್ತು ಮತ್ತೊಮ್ಮೆ ಪ್ರಯತ್ನಿಸುವ, ಪುನಃ ಪ್ರಯತ್ನಿಸುವ, ಓನ್ಲಿ ಮೋರ್ ಇಂಟೆಲಿಜೆಂಟ್ಲಿ, ಇನ್ನೂ ಹೆಚ್ಚಿನ ಬುದ್ಧಿಪೂರ್ವಕವಾಗಿ ಪುನಃ ಪ್ರಯತ್ನಿಸಿ ಹೊಸತನ್ನು ಪ್ರಾರಂಭಿಸುವ ಒಂದು ಅವಕಾಶವಾಗಿ ಹೆನ್ರಿ ಫೋರ್ಡ್ ಅವರು ಸೋಲನ್ನು ಕಂಡರು. ಹಿ ಈವನ್ ಮ್ಯಾನೇಜ್ಡ್ ಟು ಓವರ್ಕಮ್ ಸಿಗ್ನಿಫಿಕೆಂಟ್ ಸೆಟ್ಬ್ಯಾಕ್ಸ್ ಬಿಫೋರ್ ಅರೈವಿಂಗ್ ಅಟ್ ದಿ ವಿನ್ನಿಂಗ್ ಫಾರ್ಮುಲಾ. ಹಿ ಈವನ್ ಮ್ಯಾನೇಜ್ಡ್ ಟು ಓವರ್ಕಮ್, ಮೀರಿಸಲು ಸಾಧ್ಯವಾಯಿತು, ಗೆಲುವಾಗಿ ಪರಿವರ್ತಿಸಲು ಸಾಧ್ಯವಾಯಿತು. ಸಿಗ್ನಿಫಿಕೆಂಟ್ ಸೆಟ್ಬ್ಯಾಕ್ಸ್, ದೊಡ್ಡ ದೊಡ್ಡ ಸೋಲುಗಳು. ಬಿಫೋರ್ ಅರೈವಿಂಗ್ ಅಟ್ ದಿ ವಿನ್ನಿಂಗ್ ಫಾರ್ಮುಲಾ, ಗೆಲುವಿನ ಸೂತ್ರವನ್ನು ತಲುಪುವ ಮೊದಲಿನ ಗಮನಾರ್ಹ ಹಿನ್ನಡೆಗಳು ಅವರನ್ನು ಜಯಿಸುವಂತೆ ಮಾಡಿತು. ಅಂದ್ರೆ ಅದರಿಂದ ಕಲಿತ ಪಾಠವನ್ನು ಅಳವಡಿಸುವುದರಿಂದ ಮುಂದಿನ ಕೆಲಸದಲ್ಲಿ ಯಶಸ್ವಿಯಾಗಲು ಅವರಿಗೆ ಸಾಧ್ಯವಾಯಿತು. ದ್ಯಾಟ್ ಮೇಡ್ ಹಿಮ್ ರೈನ್ ದಿ ಆಟೋಮೊಬೈಲ್ ಇಂಡಸ್ಟ್ರಿ ಟುಡೇ. ಅದು ಅವರನ್ನು ಆಟೋಮೊಬೈಲ್ ಇಂಡಸ್ಟ್ರಿಯನ್ನು ಆಳುವಂತೆ ಮಾಡಿದೆ. ಹಿ ಫೇಸ್ಡ್ ಬ್ಯಾಂಕ್ರಪ್ಟ್ ಬಿಫೋರ್ ಲಾಂಚಿಂಗ್ ಫೋರ್ಡ್. ಬ್ಯಾಂಕ್ರಪ್ಟಿ ಅಂದ್ರೆ ಜಪ್ತಿ, ದಿವಾಳಿತನ. ಬಿಫೋರ್ ಲಾಂಚಿಂಗ್ ಫೋರ್ಡ್ ಕಾರನ್ನು ಲಾಂಚ್ ಮಾಡುವ ಮೊದಲು. ಲೈಕ್ವೈಸ್, ಅಂತೆಯೇ, ಹಾಗೆಯೇ, ಹಿ ಫೇಸ್ಡ್ ಸೆವರಲ್ ಫೇಲ್ಯೂರ್ಸ್. ಅವರು ಹಲವು ಸೋಲನ್ನು ಎದುರಿಸಿದರು. ಬಿಫೋರ್ ಹಿಸ್ ಫಸ್ಟ್ ಮಾಡೆಲ್ ಟೀ ವಾಸ್ ಎವರ್ ಮೇಡ್. ಅವರ ಮೊದಲ ಮಾಡೆಲ್ ಟೀಯನ್ನು ತಯಾರಿಸುವ ಮೊದಲು ಅವರು ಹಲವು ಬಾರಿ ಸೋಲನ್ನು ಎದುರಿಸಿದರು. ಡೆಸ್ಪೈಟ್ ಫೇಲಿಂಗ್ ಆಸ್ ಆನ್ ಬಿಸಿನೆಸ್ ಮ್ಯಾನ್, ಒಬ್ಬ ಉದ್ಯಮಿಯಾಗಿ ಸೋಲುವ ಬದಲು, he was determined to become a businessman. ಅವರು ನಿರ್ಧರಿಸಿದರು, to become, ಆಗಲು, a successful businessman, ಯಶಸ್ವಿ ಉದ್ಯಮಿ. With that thought and determination, ಆ ಚಿಂತನೆ ಮತ್ತು ನಿರ್ಣಯದೊಂದಿಗೆ he became, ಅವರು ಆದರು,
ಒನ್ ಆಫ್ ದಿ ರಿಚೆಸ್ಟ್ ಎಂಟರ್ಪ್ರಿನರ್ಸ್ ಗ್ಲೋಬಲಿ. ಅವರು ಜಾಗತಿಕವಾಗಿ ಶ್ರೀಮಂತ ವ್ಯಕ್ತಿಗಳಲ್ಲಿ, ಶ್ರೀಮಂತ ಉದ್ಯಮಿಗಳಲ್ಲಿ ಒಬ್ಬರಾದರು. ಅವರು ಇಡೀ ವಿಶ್ವದಲ್ಲಿಯೇ ಶ್ರೀಮಂತ ಉದ್ಯಮಿಗಳಲ್ಲಿ ಒಬ್ಬರಾದರು. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನೀವು ಕೆಲವು ಇಂಗ್ಲಿಷ್ ಪದಗಳನ್ನು ಕಲ್ತಿರ್ಬೋದು. ಹಾಗೆಯೇ ಈ ಸ್ಟೋರಿ ಕೂಡ ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಯೂಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾವೆಲ್ಲ ಇವರ ಬಗ್ಗೆ ಏನು ಅನ್ಕೋತೇವೆ ಅಂದ್ರೆ, ಇವರೆಲ್ಲ ಕೇವಲ ಅದೃಷ್ಟದಿಂದ ಮಾತ್ರ ಇಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಎಂದು ನಾವು ಅನ್ಕೋತೇವೆ. ಆದ್ರೆ ಇವರು ಇಷ್ಟು ಸಾಧನೆ ಮಾಡಬೇಕಾದ್ರೆ ಅದೆಷ್ಟೋ ಸೋಲನ್ನು ಅನುಭವಿಸಿರುತ್ತಾರೆ. ಮೇಲಿಂದ ಮೇಲೆ ಸೋಲನ್ನು ಎದುರಿಸಬೇಕಾಗಿರುತ್ತದೆ. ಆದ್ರೆ ಅವರ ಮನಸ್ಸು ಹೇಗಿತ್ತಂದ್ರೆ, ಸೋಲಲು ರೆಡಿಯಾಗಿರುವ ಮನಸ್ಸು, ತಾನು ಸೋತಿದ್ರಿಂದ ಒಂದು ಪಾಠ ಕಲಿಯುವ ಮನಸ್ಸು, ಆ ಕಲಿತ ಪಾಠವನ್ನು ಯೂಸ್ ಮಾಡಿ ಮುಂದಕ್ಕೂ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡುವ ಮನಸ್ಸು, ಇದೆಲ್ಲವನ್ನು ಒಟ್ಟುಗೂಡಿಸಿ ಅವರಿಂದು ಈ ಒಂದು ಪೊಸಿಷನ್ಗೆ ತಲುಪಿದ್ದಾರೆ. ನಮ್ಮಲ್ಲಿ ಹೆಚ್ಚಿನವರು ಮೈಂಡ್ ಹೇಗಿರುತ್ತೆ ಅಂದ್ರೆ, ಸೋತರೆ ಜನ ನಮ್ಮ ಬಗ್ಗೆ ಏನು ಹೇಳ್ಬೋದು, ಲಾಸ್ ಅನ್ನು ಹೇಗೆ ಎದುರಿಸೋದು, ಅದರ ದುಃಖವನ್ನು ಹೇಗೆ ಸಹಿಸೋದು. ಆದ್ದರಿಂದಲೇ ನಾವು ಸೋಲನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ದೊಡ್ಡ ದೊಡ್ಡ ಪ್ಲಾನ್ ಮಾಡೋದನ್ನೇ ಬಿಟ್ಟು ಬಿಡ್ತೇವೆ. ಆದ್ದರಿಂದಲೇ ನಮ್ಗೆ ಹೀಗೆ ಹೆನ್ರಿ ಫ್ರೇಯಲ್ ಅವರಂತಿರುವ ಮಹಾನ್ ವ್ಯಕ್ತಿಗಳಾಗಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದಲೇ ನಾವು ನಮ್ಮ ಮೈಂಡ್ ಚೇಂಜ್ ಮಾಡಬೇಕಾಗಿದೆ. ನಾವೇನ್ ಮಾಡಬೇಕು ಅಂದ್ರೆ, ಸೋಲನ್ನು ಗೆಲುವಿನ ಮೆಟ್ಟಿಲಾಗಿ ಬದಲಾಯಿಸಿ ಮುಂದಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಕೊಟ್ಟು ಗೆಲುವನ್ನು ಸಾಧಿಸಬೇಕು. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ ಅನ್ನು ಫಾಲೋ ಮಾಡ್ತಾ ಇರಿ.